ವಿಧಾನಸೌಧದಲ್ಲಿ ಹಣ ಸಿಕ್ಕಂತಹ ವಿಚಾರದ ಘಟನೆ ಬಗ್ಗೆ ದಿನೇಶ್ ಗುಂಡೂರಾವ್ ನೀಡಿದಂತಹ ಹೇಳಿಕೆಗೆ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಹೇಳಿದಂತೆ ಕಾಂಗ್ರೆಸ್ಗೆ ಇದು ಪುಟ್ಕೋಸಿ ಡೀಲ್. ಅವರ ಪ್ರಕಾರ 26 ಲಕ್ಷ ರೂಪಾಯಿ ಯಾವ ಭ್ರಷ್ಟಾಚಾರ ರೀ? 50 ಕೋಟಿ 100 ಕೋಟಿ 500 ಕೋಟಿ ಹಣ ಲಪ್ಟಾಯಿಸೋ ಕಾಂಗ್ರೆಸ್ಸಿಗರಿಗೆ 26 ಲಕ್ಷ ಹಣವೇ ಅಂತ ಲೇವಡಿ ಮಾಡಿದಂತಹ ಪ್ರತಾಪ್ ಸಿಂಹ ದಿನೇಶ್ ಗುಂಡೂರಾವ್ ಅವರನ್ನ ನಾನು ಅಭಿನಂದಿಸ್ತೇನೆ, ಅವರು ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂತಂದ್ರೆ ಈ ಸಣ್ಣ ಅಮೌಂಟ್ ಎಲ್ಲ ತಗೋಬಾರ್ದು. ಅವ್ರ ಪಕ್ಷಕ್ಕೆ ಅದು ಅದೊಂಥರ ಅವಮರ್ಯಾದೆ. ಅದು ಅವ್ರೇನು 100 ಕೋಟಿ 200 ಕೋಟಿ 500 ಕೋಟಿ ಒಂದೊಂದು ಸ್ಟೀಲ್ ಬ್ರಿಡ್ಜ್ಗಳಲ್ಲಿ ನಿಮಗೆ 500 ಕೋಟಿ 1000 ಕೋಟಿ ಹೊಡಿತಾರಲ್ಲ, ಇದು ಹೊಡೆದ್ರೆ ಅಷ್ಟೇನೆ ಅದು ಭ್ರಷ್ಟಾಚಾರ. 26 ಲಕ್ಷದಲ್ಲಿ ಭ್ರಷ್ಟಾಚಾರ ಇಲ್ಲ, ಖಂಡಿತ ಅದೆಲ್ಲ ಪುಟ್ವಾಸಿನೇ ಅದು ಅವರಿಗೆ. ಆಂಜನೇಯ ಅವ್ರ ಮನೆಯವ್ರು ಅವ್ರ ಹೆಂಡ್ತಿನೇ ದುಡ್ಡು ತಗೊಳ್ತಾ ನಿಮ್ಮ ಮಾಧ್ಯಮದವರೇ ತೋರಿಸಿದ್ರು, ಅವ್ರನ್ನೇ ರಿಸಿಗ್ನೇಷನ್ ತಗೊಳ್ಳಿಲ್ಲ ಅವರು. ಇನ್ಯಾರೋ ಹೆಂಡತಿ ಕೈಯಲ್ಲಿ ಇದ್ದ ದುಡ್ಡನ್ನ ರೆಡ್ ಹ್ಯಾಂಡ ಸಿಕ್ಕಿದ್ದಕ್ಕೆ ರಿಸಿಗ್ನೇಷನ್ ತಗೊಳ್ಳಿಲ್ಲ ಅವರು. ಇನ್ನು ಯಾರೋ ಟೈಪಿಸ್ಟ್ ಕೈಯಲ್ಲಿ 26 ಲಕ್ಷ ಸಿಕ್ಕಿದೆ, ಅದು ಇದಕ್ಕೆ ಅವ್ರ ರೆಸಿಗ್ನೇಷನ್ ತಗೊಳ್ತಾರೆ ಅವರು. ವಿಷಪ್ರಸಾದ ಪ್ರಕರಣ ಹಿನ್ನೆಲೆಯಲ್ಲಿ ಕಳೆದ 20 ದಿನಗಳಿಂದ ಮಾರಮ್ಮ ದೇಗುಲ ಬಂದ್ ಆಗಿದೆ. ಭಕ್ತರಿಗೆ ದೇವರ ದರ್ಶನ ಸಿಗ್ತಾ ಇಲ್ಲ. ಇದರಿಂದ ಭಕ್ತರ ಆಕ್ರೋಶದ ಕಟ್ಟೆ ಹಿಡಿದಿದೆ. ದೇವಸ್ಥಾನದ ಆವರಣದಲ್ಲಿ ಭಕ್ತರು ಗೋಳಾಡ್ತಾ ಇದ್ದಾರೆ. ನಿನ್ನ ಪ್ರಸಾದಕ್ಕೆ ವಿಷ ಹಾಕಿ ನಿನಗೆ ಕೆಟ್ಟ ಹೆಸರು ತಂದ್ರಲ್ಲವಾ ತಾಯಿ ಅಂತ ಗೋಳಾಡ್ತಾ ಇದ್ದಾರೆ. ವಿಷ ಹಾಕುವಾಗಲೇ ಆ ವಿಷವನ್ನ ನುಂಗಿ ಅವರಿಗೆ ಕಚ್ಚಬಾರ್ದಿತ್ತ ತಾಯಿ ಅಂತ ಗೋಳಿಡ್ತಾ ಇದ್ದಾರೆ ಅಲ್ಲಿನ ಭಕ್ತಾದಿಗಳು. ನಿನಗಿಷ್ಟು ಕಷ್ಟ ಗೋವ ಕೊಟ್ಬಿಟ್ರು ತಾಯಿ ನಮ್ಮೂಳೆ. ನಿನಗೆ ಪಡ್ಕಾಯ್ತಲ್ಲ ತಾಯಿ. ಅಯ್ಯೋ 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 ವಾ ನಿನಗೆ ಯಾಕೋ ಇಷ್ಟು ಕಷ್ಟ. ಅಯ್ಯೋ ವಾ ನಿನ್ನವಾ. ಅಯ್ಯೋ ತಾಯಿ, ನಿನಗೆ 1000 ಜನ ಬರೋರೆಲ್ಲ ತಾಯಿ. ಅಯ್ಯೋ ಅಪ್ಪ, ಅಯ್ಯೋ 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 ಅಪ್ಪ, ನಿನ್ನ ಹಾಳು ಮಕ್ಳು ಕೂಳ್ ಮಕ್ಳು ಎಲ್ಲ ತೊಡೆಸ್ಬಿಟ್ಟು ಅವನ ಮನೆ ಹಾಳು ಮಾಡ್ತಾಯಿ. ಅವನ ಮನೆ ಕುಟ್ಟಿಸವ್ರು ಮಾಡ್ತಾಯಿ. ತಾಯಿ ನೀನಾಗಿ ನೆನೆಸ್ರೆ ಏನ್ ತಾಯಿ ಮಾಡಬೇಡ ನೀನು ತಾಯಿ. ಅವ್ವ ಅಯ್ಯೋ ನನ್ನ ತಾಯಿ. ಅವ್ವ ಇಷ್ಟು ಜನ ಹಾಳು ಮಾಡಿಬಿಡಿಯಲ್ಲ ತಾಯಿ. ಹಂಗೆ ನೆಚ್ಚು 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 ಕತ್ತರಿಸಿ ಅವನ ಕ್ರೂರಾಗಿ ಮಡಗಿರ್ಬೇಕ. ಯಾಕೆ ಬಿಟ್ಬಿಟ್ರಿ? ನನ್ನ ಕೈ ಸಿಕ್ಕಾಗಿದ್ರೆ ಅವನ ಏನತ ಮಾಡೋಣ. ಅಯ್ಯ ನಮ್ಮವ್ವ. ಓ ತಾಯಿ ವಾ ಯೋ ಪೋಣ ಓ ಅವನ ಕುಟ್ಟಿಸೋರು ಮಾಡುವ ತಾಯಿ. ಅವನ ಮನೆ ನಾಶನ ಮಾಡ್ತಾಯಿ. ಅದರಿಂದ ಬಂದು ಈಗ ಇಸ ಕೊಟ್ಬಿಟ್ಟು ಈಗ ಅವ ಜನವೆಲ್ಲ ನಿಂತೋಗ್ಬಿಟ್ರು. ಆ ಸ್ವಾಮಿಗಳು ಮನೆ ಹಾಳಾಗೋಗ್ಲಿ ಅಂತ ನಾನು ಒತ್ತದ್ದು. ಯಾಕೆ ತಾಯಿ ಹಿಂಗೆ ಮಾಡಿಬಿಟ್ಟೆ ನೀನು? ನಿನಗೆ ಉಸಿರು ಇಲ್ವಾ? ನಿನಗೆ ನೀನು ಯಾವುದೊಂದು ಮಾಡಿರ್ಬೇಕಲ್ಲ, ಆವಾಗ ಗೊತ್ತಿರ್ಬೇಕಲ್ಲ. ಇಲ್ಲ ವಿಷ ಬಿಡುವಾಗ ಅವ ಅನ್ನಕ್ಕೆ ಬಿದ್ದು ಅವ ಉಸಿರು ಪರಾನ ತೊರ್ಕೊಂಡಿರ್ಬೇಕತ್ತನ. ಯಾಕೆ ತಾಯಿ ಹಿಂಗೆ ಮಾಡಿಬಿಟ್ಟೆ? ಹಂಗಿಂದದ್ದು ನಾವು ಒತ್ಕೊಂಡಿದ್ದು ಉಣ್ಮೇತ. ಈಗ ಬಂದು ದೇವಸ್ಥಾನಕ್ಕೆ ನಾನು ಬಂದ್ಕೊಂಡೇನಿ, ಅಮಾವಾಸ್ಯೆ ಕಂಡ್ರೆ ಬಂದ್ಕೊಂಡೇನಿ. ತಾಯಿ ಯಾಕೆ ತಾಯಿ ಹಿಂಗೆ ಬಾಕ್ಲಾಕ್ ಹೋಯ್ತಲ್ಲ ನಿಮಗೆ? ಹಂಗಿಂದೆ ಒತ್ತು ನಾನು ಸ್ಯಾನೆ ಪಿರೀತಾಗಿ ಬಂದ್ಕೊಂಡಿದ್ದೇನೆ ಸರ್. ಇಲ್ಲಿ ಆಳು ಮಕ್ಳು ಕೂಲ್ ಮಕ್ಕಳು ದೊಡ್ಡವರು ಸಿಕ್ಕರು ಮನೇಲಿ ಮಕ್ಕಳು ಇಳಿದಿದ್ದವರು ಇರೋರು ಎಲ್ಲ ಬಂದು ಹಿಂಗೆ ಮಾಡ್ಬಿಟ್ಟಿಲ್ಲ ತಾಯಿಯಿಂದ ನನಗೆ ದುಃಖ ಬಂದ್ಬಿಟ್ಟು ಸರ್. ಹಾಕಿದವ್ರಿಗೆ ಅವ್ರ ಮನೆ ಹಾಳಾಗಬೇಕು ಸರ್, ಕುಟ್ಟಿಸೋರು ಆಗಬೇಕು, ಅವ್ರ ಮನೆ ನಾಶನ ಮಾಡಬೇಕು, ಅವರ ಬಂದು ದಂಡನೇ ಕೊಡಬೇಕು ಅಂತ ನಾನು ಹೇಳ್ಕೊಂಡಿನಿ ಸರ್. ಅವ್ರ ತೆರ್ತೇ ಬಿಡುನೆ ಸರ್. ನಾನು ಸಿಕ್ಕಿದ್ರೆ ಅವ್ರ ಸಿಕ್ಕಿದ್ರೆ ತೆರ್ತೇ ಬಿಡುನೆ. ನನ್ನ ತಂದು ಸಿಕ್ಕಿದ್ರೆ ಅವ್ನ ತೆರ್ತು ಬಿಡುನೆ ಸ್ವಾಮಿಗಳ ಬುಟ್ಟೇ ಇರ್ನಾರೆ. ನಮ್ಮ ಕೈಗೆ ಸಿಕ್ಕದಿಲ್ಲ ಅವರು. ಅವ್ರ ಅಂಗತಿವ್ರ ಬಿಡ್ಬೇಕು ಸರ್. ಅವ್ರತೆ ಸರ್ ಈಗ ಬಂದು ಬಾಯಿ ಕೆಟ್ಬಿಟ್ರು. ಅವ್ರು ಏನು ಮಾಡೋದು? ಅವ್ರು ಬಾಯಿ ಕೆಟ್ಬಿಟ್ರಂತೆ ಏನು ಮಾಡೋದು? ದೇವ್ರು ಏನು ಮಾಡ್ಕೊಂಡು
ಇನ್ನಷ್ಟು ಡೀಟೇಲ್ಸ್ ಅನ್ನು ಕಲೆ ಹಾಕೋಣ. ಚಾಮರಾಜನಗರದ ರಿಪೋರ್ಟರ್ ರೋಹಿತ್ ಇದ್ದಾರೆ. ರೋಹಿತ್, ಮಾರಮ್ಮನ ಗುಡಿ ಮುಂದೆ ಈ ಭಕ್ತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅವರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಓರ್ವ ಮಹಿಳೆ ಗೋಳಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಇದು ಪ್ರತಿನಿತ್ಯವೂ ಕೂಡ ಈ ರೀತಿ ಗೋಳಾಡ್ತಾ ಇದ್ದಾರಾ? ಎಲ್ಲಿಯವರು ಇವರು ಅಂತ? ಶಕುಂತಲ, ಏನು ಕಳೆದ 23 ದಿನಗಳ ಹಿಂದೆ ಏನು ಸುಳ್ವಾಡಿ ಮಾರಮ್ಮ ದೇವಸ್ಥಾನ ಅಂದ್ರೆ ಏನು ವಿಷ ದುರಂತ ಪ್ರಕರಣ ನಡೀತು. ಅಂದಿನಿಂದ ಇಂದಿವರೆಗೂ ಕೂಡ ಸುಳ್ವಾಡಿ ಮಾರಮ್ಮ ದೇವಸ್ಥಾನ ತೆಗ್ದಿಲ್ಲ. ಹಂಗಾಗಿ ಯಾವುದೇ ಭಕ್ತರು ಕೂಡ ಈ ದೇವಸ್ಥಾನದ ವ್ಯಾಪ್ತಿಗೆ ಪ್ರವೇಶ ಇರಲಿಲ್ಲ. ಹಂಗಾಗಿ ಪ್ರತಿ ವರ್ಷ ಅಂದ್ರೆ 23 ದಿನಗಳ ಹಿಂದೆ ಪ್ರತಿದಿನವೂ ಕೂಡ ಸಾವಿರಾರು ಭಕ್ತರು ಸುಳ್ವಾಡಿ ಮಾರಮ್ಮ ದೇವಸ್ಥಾನಕ್ಕೆ ಬರ್ತಿದ್ರು. ಆದ್ರೆ ಇವಾಗ ಅಲ್ಲಿ ಅವರು ಒಬ್ಬ ಭಕ್ತರು ಕೂಡ ಸುಳ್ದಾಡ್ತಿಲ್ಲ. ಇಂದು ಒಬ್ಬ ಭಕ್ತ ಮಹಿಳೆ ಬಂದು ಆ ದೇವಸ್ಥಾನ ಹತ್ರ ಬೇಡ್ಕೊತಾರೆ. ಅಂದ್ರೆ ಗೋಳಾಡ್ತಾ ಇರೋಂಥದ್ದು. ಅಂದ್ರೆ ಒಂದ್ ರೀತಿ ಹೇಳೋದಾದ್ರೆ ಮಾರಮ್ಮನ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋಂಥದ್ದು. ಏನು ನಿನ್ನ ಗುಡಿಗೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಬಂದು ನಿನ್ನ ಬೇಡ್ಕೊತಾ ಇದ್ರು. ಆದ್ರೆ ನಿನ್ಗೆ ಈಗ ಒಬ್ರು ಕೂಡ ನಿನ್ಗೆ ಪೂಜೆ ಮಾಡಕ್ ಬರ್ತಾ ಇಲ್ಲ. ಇದಕ್ ನಿನಗೆ ಗೊತ್ತಾಗ್ತಿಲ್ವಾ? ವಿಷ ಹಾಕ್ಬೇಕಾದ್ರೆ ಇದು ನಿನಗೆ ಗೊತ್ತಾಗ್ತಿಲ್ವಾ? ನಿನಗೆ ಗೊತ್ತಾದಂತ ಸಂದರ್ಭ ನೀನ್ ತಡಿಬೇಕಾಗಿತ್ತು. ನೀನ್ ಯಾಕೆ ಈ ರೀತಿ ಮಾಡ್ಲಿಲ್ಲ ಅನ್ನೋದಾಗಿ ಕಳಕಳಿಯಾಗಿ ಬೇಡ್ಕೊಂಡು ಮತ್ತೆ ಅಂದ್ರೆ ಮಾರಮ್ಮನ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಶಕುಂತಲ. ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಸನ ಕೊಡಗು ಜಿಲ್ಲೆ ಗಡಿಭಾಗದ ಕಾಫಿ ತೋಟವೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಸೋದರಿಯರು ಸೇರಿ 4 ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ. ಲಲಿತಮ್ಮ, ಪೂರ್ಣಿಮಾ, ಗಂಗಮ್ಮ ಮತ್ತು ಮಂಜಾ ಗಾಯಗೊಂಡಿದ್ದು, ಮಂಜಾ ಮತ್ತು ಲಲಿತಮ್ಮ ಎಂಬುವರಿಗೆ ತೀವ್ರ ಗಾಯಗಳಾಗಿದೆ. ಅರ್ಕಲ್ಗೂಡು ತಾಲೂಕು ಹೊಳಲಗೋಡು ಬಳಿಯ ಕಾಫಿ ತೋಟದಲ್ಲಿ 10 ಮಂದಿ ಕೂಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಕಾಣಿಸಿಕೊಂಡಂತಹ ಸರಿಸುಮಾರು 10 ವರ್ಷದ ಸಲಗ ಕಾರ್ಮಿಕರ ಮೇಲೆ ಎರಗಿದೆ. ಇಬ್ಬರನ್ನ ಸೊಂಡಿಲಲ್ಲಿ ಹಿಡಿದು ಎಸೆದಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಉಳಿದವರು ಜೀವ ಉಳಿಸಿಕೊಳ್ಳಲು ಓಡಿ ಹೋಗುವಂತಹ ಆತರದಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ. ಸಾಮಾನ್ಯವಾಗಿ ಕೊಡಗು ಮಲೆನಾಡು ಭಾಗದಲ್ಲಿ ದಾಂಧಲೆ ನಡೆಸಿ ನಷ್ಟ ಉಂಟು ಮಾಡ್ತಾ ಇದ್ದಂತಹ ಸಲಗ ಇದೇ ಮೊದಲ ಬಾರಿಗೆ ಅರಕಲ್ಗೂಡು ಭಾಗದಲ್ಲಿ ಕಾಣಿಸಿಕೊಂಡು ಆತಂಕವನ್ನ ಹೆಚ್ಚು ಮಾಡಿದೆ. ಅದರಲ್ಲೂ ಕಾಫಿ ತೋಟದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಆನೆ ಹಾವಳಿಯಿಂದ ಜೀವ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸಮೀರ್ ಇದ್ದಾರೆ. ಸಮೀರ್, ಕಾಫಿ ತೋಟದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಒಂಟಿ ಸಲಗ ಕಾಣಿಸಿಕೊಂಡಿದೆ. ಇದರಲ್ಲಿ 4 ಗಾಯಗಳಾಗಿದೆ. ಅವರ ಸಿಚುಯೇಷನ್ ಹೇಗಿದೆ? ಹೌದು ಶಕುಂತಲ, ಏನು ಕಳೆದ 2 ದಿನಗಳಿಂದ ಹಾಸನ ಜಿಲ್ಲೆಯ ಸಕಲೇಶ್ಪುರ ಮತ್ತು ಆಲೂರು ಭಾಗಕ್ಕೆ ಸೀಮಿತವಾಗಿದ್ದಂತ ಆನೆ ಹಾವಳಿ ಈಗ ಅರಕಲ್ಗೂಡು ತಾಲೂಕಿನಲ್ಲಿ ವ್ಯಾಪಿಸಿದೆ ಅಂತ ಹೇಳ್ಬಹುದು. ಏನು ಒಂಟಿ ಸಲಗವೊಂದು ತನ್ನ ಗುಂಪಿನಿಂದ ಬೇರ್ಪಟ್ಟು ಅರಕಲ್ಗೂಡು ತಾಲೂಕಿನ ಸುಳುಗೋಡು ಸೋಮವಾರ ಜೊತೆಗೆ ಅಲ್ಲಿ ಇರುವಂತಹ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಳೆದ 2 ದಿನಗಳಿಂದ ಕಾಣಿಸ್ಕೊಂಡಿದೆ. ಜೊತೆಗೆ ನಿನ್ನೆ ಏನು ಅಲ್ಲಿ ಕಾಫಿ ತೋಟದಲ್ಲಿ ಹೊಳಲ್ಗೋಡು ಬಳಿ ಏನು ಅರಣ್ಯ ಪ್ರದೇಶ ಇದೆ, ಆ ಅರಣ್ಯ ಪ್ರದೇಶದ ಪಕ್ಕದಲ್ಲಿರುವಂತಹ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆನೆ ಅಲ್ಲಿಗೆ ಬಂದಿದೆ. ಅದೃಷ್ಟವಶಾತ್ ಈಗ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾಕೆಂದ್ರೆ ಅದೃಷ್ಟವಶಾತ್ ಅವರು ಆನೆಯಿಂದ ತಪ್ಪಿಸಿಕೊಂಡಿರುವಂತದ್ದು. ಸಮೀರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಧಾರವಾಡ ಸಾಹಿತ್ಯ ಸಮ್ಮೇಳನದ ವೈಚಾರಿಕತೆ ಮತ್ತು ಅಸಹಿಷ್ಣುತೆ ಗೋಷ್ಠಿಯಲ್ಲಿ ಗಲಾಟೆ ನಡೆದಿದೆ. ಬಿಜೆಪಿ ನಾಯಕಿ ಮಾಳವಿಕಾ ಅವಿನಾಶ್ ವಿಷಯ ಮಂಡನೆ ವೇಳೆ ಶಬರಿಮಲೆ ಪ್ರಕರಣ, ಪರೇಶ್ ಮಿಸ್ತಾ ಸಾವು ಸೇರಿದಂತೆ ಹಲವು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಹಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿ ಮಾಳವಿಕಾ ಮಾತನಾಡಬೇಡಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಆಗ ಮತ್ತೊಂದು ಗುಂಪು ಮಾಳವಿಕಾ ಬೆಂಬಲಕ್ಕೆ ನಿಂತು ಗೋಷ್ಠಿನಲ್ಲಿ ಮಾತನಾಡುವುದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಅಭಿವ್ಯಕ್ತ ಹಕ್ಕನ್ನ ಹತ್ತಿಕ್ಕಬೇಡಿ ಅಂತ ಇನ್ನೊಂದು ಗುಂಪು ಒತ್ತಾಯವನ್ನ ಮಾಡಿತು. ನನ್ನ ಮಾತುಗಾರಿಕೆಯನ್ನ ಕೇಳುವಂತಹ ತಾಳ್ಮೆ ಇಲ್ಲ ಎಂದಾದ್ರೆ ಇದೇ ದೊಡ್ಡ ಅಸಹಿಷ್ಣುತೆ ಎಂದ ಮಾಳವಿಕಾ ತಮ್ಮ ಮಾತುಗಳನ್ನ ಅರ್ಧಕ್ಕೆ ನಿಲ್ಲಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಸಭೆಯಲ್ಲಿ ಪೊಲೀಸರ ಮಧ್ಯಪ್ರವೇಶ ಕೂಡ ಆಯಿತು. ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.
ಅಲ್ವಾ? ನಾನು ಭಾರತೀಯ ಪ್ರಜೆ, ನನ್ನ ವಿಚಾರವನ್ನ ಮಂಡಿಸೋದಕ್ಕೆ ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ನೀವು ಅಸಹಿಷ್ಣುವಾದ್ರಿ ಅಲ್ವಾ? ಅದೇ ವಿಚಾರ ನನಗೆ ಇವತ್ತು. ಇದು ಸಾಹಿತ್ಯ ಸಮ್ಮೇಳನ, ಇಲ್ಲಿ ಬೇರೆ ಮೊದಲು ಅಟ್ಲೀಸ್ಟ್ ಬೇರೆ ಡೀಸೆನ್ಸ್ ಇಟ್ಕೊಂಡಿದೆ. ನಾವು ಸಾಹಿತ್ಯ ಸಮ್ಮೇಳನ ಆಕಸ್ಮಿಕ ಬೆಂಕಿಗೆ 40 ಎಕರೆ ಕಬ್ಬು ಭಸ್ಮವಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಿಕೆ ನಾಗನೂರು ಗ್ರಾಮದಲ್ಲಿ ನಡೆದಿದೆ. ಈ ಬೆಂಕಿ ಅವಘಡ ನಡೆದಿದ್ದು ಗ್ರಾಮಕ್ಕೆ ಹೊಂದಿಕೊಂಡಿದ್ದಂತಹ ಕಬ್ಬಿನ ಗದ್ದೆಗೆ ಬೆಂಕಿ ಹತ್ತಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಈಗಾಗಲೇ ಭಾರಿ ಅನಾಹುತ ತಪ್ಪಿರುವಂತದ್ದು. ಬೇರೆ ಬೇರೆ ರೈತರ 40 ಎಕರೆ ಕಬ್ಬು ಸುಟ್ಟು ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಆಗಿದೆ. ದುಂಡಪ್ಪ ಚೆನ್ನಪ್ಪ ಸಾವರ್ಕರ ಹಾಗೂ ಬಸವರಾಜ ತೇಲಿ ಮತ್ತು ಶ್ರೀಶೈಲ ಗೂಡವಾಡ ಇನ್ನು ಮುಂತಾದವರಿಗೆ ಸೇರಿದಂತಹ ಕಬ್ಬಿನ ಗದ್ದೆ ಇದಾಗಿತ್ತು. ಕಟಾವಿಗೆ ಬಂದಿದ್ದಂತಹ ಕಬ್ಬು ಸುಟ್ಟು ಅಪಾರ ಪ್ರಮಾಣದ ಹಾನಿ ಆಗಿ ರೈತರು ಕಂಗಾಲಾಗಿದ್ದಾರೆ. ಇನ್ನು ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಶಕುಂತಲಾ ಭೂಷಣ್. ನೆನಪಿಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.